ನಮಸ್ಕಾರ. ಇವತ್ತಿನ ವಿಡಿಯೋ ವಿದೇಶಿಯರಿಂದ ಷೇರುಗಳ ಮಾರಾಟ 2025ರಲ್ಲಿ ಏನಾಗಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಒಂದು ತಿಂಗಳಿನಲ್ಲಿ ಎಫ್ಐಗಳು ಭಾರತದ ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದಲ್ಲಿ ತಮ್ಮ ಷೇರುಗಳನ್ನು ಮಾರಿಕೊಂಡಿವೆ. ಅಂದಾಜು ಹೇಳಬೇಕು ಅಂತಂದ್ರೆ 90,000 ಕೋಟಿ ಹೊರತು ಅಕ್ಟೋಬರ್ ಅಲ್ಲಿ ಅವ್ರು ಮಾರ್ಕೊಂಡಿದ್ದಾರೆ. ಹಿಂದಿನ ದಿನಗಳಲ್ಲಿ ಕೂಡ ಎಫ್ಐಗಳು ದೊಡ್ಡ ಮೊತ್ತದಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಾಟ ಮಾಡಿಕೊಂಡಿದ್ದಾಗ ದೊಡ್ಡ ಮಟ್ಟಿನಲ್ಲಿ ಮಾರುಕಟ್ಟೆ ಕೂಡ ಕೆಳಗೆ ಬಿದ್ದಿದೆ. ಓಕ್ ಮ್ಯೂಚುವಲ್ ಫಂಡ್ ಅನ್ನುವಂಥ ಸಂಸ್ಥೆಯವರು ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಉದಾಹರಣೆಗೆ ವೇರಿಯಸ್ ಲೆವೆಲ್ಸ್ ಆಫ್ ಎಫ್ಐ ಸೆಲ್ಲಿಂಗ್, ಯಾವ ಮಟ್ಟದಲ್ಲಿ ಎಫ್ಐಗಳು ಸೇಲ್ ಮಾಡಿದ್ರೆ ಮಾರುಕಟ್ಟೆ ಎಷ್ಟು ಬೀಳುತ್ತೆ ಅನ್ನುವಂಥ ಮಾಹಿತಿ. ಈ ಡಾಟಾನ ಸ್ಟಡಿ ಮಾಡಿದ್ರೆ 2025ನೇ ಇಸ್ವಿನಲ್ಲಿ ಈ ಎಫ್ಐಗಳ ಮಾರಾಟದಿಂದ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನುವಂಥ ಒಂದು ಐಡಿಯಾ ಸಿಗುತ್ತೆ. ನಿಮ್ಮ ಮುಂದೆ ಎಫ್ಐ ಸೆಲ್ಲಿಂಗ್ ಪರ್ಸೆಂಟೇಜ್ ಇಂಪ್ಯಾಕ್ಟ್ ಆನ್ ನಿಫ್ಟಿ ಮೂವ್ಮೆಂಟ್. ಮೊದಲನೇ ಒಕೇಶನ್ ಜನವರಿ 2008ರಿಂದ ಮಾರ್ಚ್ 2009. ಅಪ್ರಾಕ್ಸಿಮೇಟ್ ಎಫ್ಐ ಔಟ್ಫ್ಲೋ -70,000 crores. ಔಟ್ಫ್ಲೋ ಆಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪ್ -1.5% ಮತ್ತು ನಿಫ್ಟಿ ಕೆಳಗೆ ಬಿದ್ದದ್ದು -51%. ಎರಡನೇ ಒಕೇಶನ್ ಜುಲೈ 2011ರಿಂದ ಅಕ್ಟೋಬರ್ 2011 -12,000 ಕೋಟಿ ಮಾಡ್ಕೊಂಡಿದ್ರು. ಔಟ್ಫ್ಲೋ ಪರ್ಸೆಂಟೇಜು 0.2 ಮಾರ್ಕೆಟ್ ಕ್ಯಾಪ್ಗೆ, ಪರ್ಸೆಂಟೇಜ್ ಚೇಂಜ್ ಇನ್ ನಿಫ್ಟಿ -5.7% ಓನ್ಲಿ. ಮೂರು ಏಪ್ರಿಲ್ 2015ರಿಂದ ಫೆಬ್ರವರಿ 2016 -50,000 ಕೋಟಿ ಎಫ್ಐಗಳಿಂದ. ಔಟ್ಫ್ಲೋ ಆಸ್ ಅ ಪರ್ಸೆಂಟೇಜ್ ಆಫ್ ಮಾರ್ಕೆಟ್ ಕ್ಯಾಪ್ -0.5%, ಪರ್ಸೆಂಟೇಜ್ ಚೇಂಜ್ ಇನ್ ನಿಫ್ಟಿ -17.7%. ನಾಲ್ಕನೇ ಒಕೇಶನ್ ಅಕ್ಟೋಬರ್ 2016ರಿಂದ ಜನವರಿ 2017. ಅಪ್ರಾಕ್ಸಿಮೇಟ್ ಎಫ್ಐ ಔಟ್ಫ್ಲೋ -35,000 ಕೋಟಿ. ಔಟ್ಫ್ಲೋ ಆಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪ್ -0.3%, ಪರ್ಸೆಂಟೇಜ್ ಚೇಂಜ್ ಇನ್ ನಿಫ್ಟಿ -4.7%. ಐದನೆಯ ಸನ್ನಿವೇಶ ಜೂನ್ 2019ರಿಂದ ಸೆಪ್ಟೆಂಬರ್ 2019 -35,000 ಕೋಟಿ ಎಫ್ಐಗಳಿಂದ. ಔಟ್ಫ್ಲೋ ಇಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪ್ -0.2%, ಮಾರುಕಟ್ಟೆಯಲ್ಲಿ ಆದಂಥ ಚೇಂಜು ನಿಫ್ಟಿಯಲ್ಲಿ -3.8%. ಆರನೆಯ ಸನ್ನಿವೇಶ ಫೆಬ್ರವರಿ 2020ರಿಂದ ಏಪ್ರಿಲ್ 2020 -76,000 ಕೋಟಿ ಎಫ್ಐಗಳಿಂದ. ಔಟ್ಫ್ಲೋ ಇಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪ್ -0.6% ಮತ್ತು ನಿಫ್ಟಿ ಕೆಳಗೆ ಬಿದ್ದದ್ದು -26%. ಏಳನೇ ಸನ್ನಿವೇಶ ನವೆಂಬರ್ 2021ರಿಂದ ಜುಲೈ 2022. ಅಪ್ರಾಕ್ಸಿಮೇಟ್ ಎಫ್ಐ ಔಟ್ಫ್ಲೋ -26,100 ಕೋಟಿ. ಔಟ್ಫ್ಲೋ ಇಸ್ ಅ ಪರ್ಸೆಂಟೇಜ್ -1.1%, ಪರ್ಸೆಂಟೇಜ್ ಚೇಂಜ್ ಇನ್ ನಿಫ್ಟಿ -6%. ಎಂಟನೇ ಒಕೇಶನ್ ಸೆಪ್ಟೆಂಬರ್ 2024ರಿಂದ ಅಕ್ಟೋಬರ್ 2024 ಇಲ್ಲಿಯವರೆಗೆ -87,000 ಕೋಟಿ. ಔಟ್ಫ್ಲೋ ಇಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪ್ -0.2%, ಪರ್ಸೆಂಟೇಜ್ ಇನ್ ನಿಫ್ಟಿ ಕೇವಲ -7.2%. ಆದ್ದರಿಂದ ಈ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ನಿಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ ಎಫ್ಐಗಳು 0.5ಇಂದ 1% ಅದ ಮಾರ್ಕೆಟ್ ಕ್ಯಾಪ್ನ ಮಾರ್ಕೊಂಡ್ರೆ ಅವಾಗ ಬೇರ್ ಫೇಸ್ ಬರುತ್ತೆ. ಕ್ವೈಟ್ ಮಾಡ್ರೇಟ್ 10ರಿಂದ 20% ಫಾಲ್ ಆಗುತ್ತೆ ನಿಫ್ಟಿ. ಅದೇನಾದರೂ ಎಫ್ಐಗಳು ಸೇಲ್ ಮಾಡಿಕೊಂಡು 1.5% ವರೆಗೂ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ಈಸಿಯಾಗಿ ಮಾರುಕಟ್ಟೆ 20ರಿಂದ 50% ವರೆಗೂ ಕುಸಿತವನ್ನು ಕಾಣುವಂತ ಸನ್ನಿವೇಶ ಇದೆ. ಆದರೆ ಒಂದು ವಿಚಾರವನ್ನು ಎಲ್ಲರೂ ನೆನಪಿನಲ್ಲಿಟ್ಕೋಬೇಕು, ಯಾವಾಗ ಬೇರ್ ಫೇಸ್ ಅಲ್ಲಿ ಮಾರುಕಟ್ಟೆ ಬಿದ್ದಿದೆಯೋ ಲೋಯೆಸ್ಟ್ ಪಾಯಿಂಟ್ ಇಂದ ಚೆನ್ನಾಗಿ ರಿಕವರ್ ಆಗಿದೆ ಮುಂದಿನ ದಿನಗಳಲ್ಲಿ. ಮತ್ತೆ ಬೇರ್ ಫೇಸ್ ನಲ್ಲಿ ಅಥವಾ ಬೇರ್ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆ ಬಹಳ ಜೋರಾಗಿ ಬಿದ್ದರೆ ಮುಂದೆ ಮೇಲಕ್ಕೆ ಹೋಗುವುದು ಕೂಡ ಅಷ್ಟೇ ಜೋರಾಗಿ ಇರುತ್ತೆ. ಆದ್ದರಿಂದ ಈ ಸತಿ ಏನಾದರೂ ನಿಫ್ಟಿ ಮಿನಿಮಲ್ ಆಗಿ ಬಿದ್ದರೆ ಮತ್ತೆ ರೈಸ್ ಆಗೋದು ಕೂಡ ಮಿನಿಮಲ್. ಒಮ್ಮೆ ಷೇರು ಮಾರುಕಟ್ಟೆಯಲ್ಲಿ ಷೇರಿನ ಧಾರಣೆ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ಅದು ಚೀಪ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇನ್ವೆಸ್ಟರ್ಸ್ಗೆ ಮತ್ತು ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಹೂಡುತ್ತಾರೆ. 2025ನೇ ಇಸ್ವಿನಲ್ಲಿ ಮಾರುಕಟ್ಟೆ ಎಷ್ಟು ಮೇಲಕ್ಕೆ ಹೋಗುತ್ತೆ ಕೆಳಕ್ಕೆ ಹೋಗುತ್ತೆ ಅನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ಎಫ್ಐಗಳ ಹಣದ ಹೂಡಿಕೆ. moneycontrol.com ಮತ್ತು ಇತರ ವೆಬ್ಸೈಟ್ಗಳಲ್ಲಿ ಎಫ್ಐಗಳ ಮೂವ್ಮೆಂಟನ್ನು ಪ್ರತಿದಿನ ತೋರಿಸ್ತಾರೆ. ದಯವಿಟ್ಟು ಅದನ್ನು ಗಮನವಿಟ್ಟು ನೋಡಿ.
ಈ ಸತಿ ಏನಾದರೂ ಮಾರುಕಟ್ಟೆಯಲ್ಲಿ ನಿಫ್ಟಿಗೆ ಒಂದು ಒಳ್ಳೆಯ ಕರೆಕ್ಷನ್ ಆದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ದೊಡ್ಡ ರ್ಯಾಲಿಯನ್ನು ನೋಡಬಹುದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯಕ್ಕೆ ನಿಫ್ಟಿ 7% ಕೆಳಗೆ ಬಿದ್ದಿದೆ, ರೀಸೆಂಟ್ ಹೈ ಇಲ್ಲ. ಮತ್ತೆ ಪರ್ಸೆಂಟೇಜ್ ಆಫ್ ಟೋಟಲ್ ನಿಮ್ಮ ಪ್ರಕಾರ ನಿಫ್ಟಿ ಇನ್ನೂ ಎಷ್ಟು ಕೆಳಗೆ ಬೀಳಬೇಕು? ಆ ಪರ್ಸೆಂಟೇಜ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.